ಜೂನ್ 3 ಆರ್ಸಿಬಿ ಪಾಲಿಗೆ ಐತಿಹಾಸಿಕ ದಿನ. ಜೂನ್ 4 ಇಡೀ ಕ್ರಿಕೆಟ್ ಲೋಕದ ಪಾಲಿಗೆ ಕರಾಳ ದಿನ. ವಿಜೃಂಭಣೆಯ ವಿಜಯೋತ್ಸವಕ್ಕೆ ಸಜ್ಜಾಗಿದ್ದಂಥ ಅಭಿಮಾನಿಗಳ ದುರಂತ ಸಾವು ಕಪ್ ಗೆದ್ದಂಥ ಖುಷಿಯನ್ನೇ ಕಸಿದು ಬಿಡ್ತು. ಅಮಾಯಕ ಜೀವಗಳನ್ನು ಬಲಿ ಪಡೆದಂಥ ನಮ್ಮದೇ ವ್ಯವಸ್ಥೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಈ ಸಾವು ನೋವುಗಳ ಹೊಣೆ ಹೊರೋಕೆ ಕೆಸರೆರಚಾಟ ನಡೀತಾ ಇರುವಾಗಲೇ ಮತ್ತೊಂದಷ್ಟು ಜನ ಧುತ್ತನೆ ಎದ್ದು ಕೂತಿದ್ದಾರೆ. ಅದು ಕೂಡ ವಿರಾಟ್ ಕೊಹ್ಲಿ ಅವರನ್ನು ಅರೆಸ್ಟ್ ಮಾಡಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿರುವಂಥ ಈ ಟ್ರೆಂಡ್ ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18 ವರ್ಷಗಳ ಕನಸು, 18 ವರ್ಷಗಳ ಪರಿಶ್ರಮ, 18 ವರ್ಷಗಳ ಬಳಿಕ ಕೈ ಸೇರಿದಂಥ ಕಪ್ 18 ಗಂಟೆಯೊಳಗೆ ಕೊಚ್ಚಿ ಹೋಗಿತ್ತು. ಆರ್ಸಿಬಿಯ ಚೊಚ್ಚಲ ಕಪ್ಗೆ ಮೆತ್ತಿಕೊಂಡಿರುವಂಥ ರಕ್ತದ ಕಲೆ ಮತ್ತೆಂದೂ ಕೂಡ ಮಾಸೋದೇ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಆರ್ಸಿಬಿ ಟ್ರೋಫಿ ಗೆಲ್ತು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ 11 ಜನರ ಸಾವೇ ಕಣ್ಮುಂದೆ ಬರ್ತಾ ಇದೆ. ಇದಕ್ಕಾಗಿ ಇಷ್ಟು ವರ್ಷ ಕಾದಿದ್ದು ಅನ್ನುವಂಥ ಹತಾಶೆ ಮೂಡ್ತಾ ಇದೆ. 11 ಜನರ ಸಾವಿನಿಂದ ಇಡೀ ಕರುನಾಡೆ ಸೂತಕವಾಗಿರೋ ಹೊತ್ತಲ್ಲಿ ವಿರಾಟ್ ಕೊಹ್ಲಿ ವಿರುದ್ಧ ಬಹುದೊಡ್ಡ ಟ್ರೆಂಡ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಕೊಹ್ಲಿ ಟ್ರೆಂಡ್. ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಸಂಭವಿಸಿ 11 ಜನ ಪ್ರಾಣ ಬಿಟ್ಟಿದ್ದಾರೆ. ಸರ್ಕಾರ ಈ ದುರಂತಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಶಿಕ್ಷೆಯನ್ನು ಕೊಟ್ಟಿದೆ. ಹಾಗೆ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಸೋಸಲೆ ಸೇರಿದಂತೆ ಹಲವರನ್ನ ಬಂಧನ ಮಾಡಿದೆ. ಇದರ ನಡುವೆ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ವಿರಾಟ್ ಕೊಹ್ಲಿಯನ್ನ ಹ್ಯಾಶ್ಟ್ಯಾಗ್ ಅನ್ನಲ್ಲಿ ಟ್ರೆಂಡ್ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಅವಾಂತರಗಳಿಗೆ ವಿರಾಟ್ ಕೊಹ್ಲಿ ಅವರೇ ನೇರ ಕಾರಣ. ಅವರನ್ನು ನೋಡೋಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಇದರಿಂದಾಗಿಯೇ ಕಾಲ್ತುಳಿದಾಗಿ 11 ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಅವರನ್ನು ಕೂಡ ಬಂಧನ ಮಾಡಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ. ಇವರ ವಾದ ಹೆಂಗಿದೆ ಅಂದರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ಹಾಗಿದೆ. 18 ವರ್ಷ ಒಂದೇ ಟೀಮ್ಗಾಗಿ ಆಡಿದ್ದೇ ತಪ್ಪಾಯ್ತಾ? ಕ್ರಿಕೆಟ್ನ ಗಂಧ ಗಾಳಿ ಕೂಡ ಗೊತ್ತಿಲ್ಲದಂಥ ದೇಶಗಳಲ್ಲೂ ಇವತ್ತು ವಿರಾಟ್ ಕೊಹ್ಲಿ ಅವರ ಹೆಸರು ಗೊತ್ತಿದೆ. ಕೊಹ್ಲಿಯನ್ನು ಎದೆಯಲ್ಲಿ ಇಟ್ಟುಕೊಂಡು ಆರಾಧಿಸುವಂಥ ಅಭಿಮಾನಿಗಳು ಜಗದಗಲ ಕೂಡ ಇದ್ದಾರೆ. ಆಶ್ಚರ್ಯ ಏನಪ್ಪಾ ಅಂದರೆ, ಕೊಹ್ಲಿಯನ್ನು ದ್ವೇಷಿಸುವ ಒಂದಷ್ಟು ವರ್ಗ ಕೂಡ ಇದೆ. ಇದೇ ವರ್ಗವೇ ಈಗ ಅರೆಸ್ಟ್ ಕೊಹ್ಲಿ ಎನ್ನುವಂಥ ಟ್ರೆಂಡ್ ಶುರು ಮಾಡಿದೆ. ಅಷ್ಟಕ್ಕೂ ಇಲ್ಲಿ ಕೊಹ್ಲಿ ಮಾಡಿರುವಂಥ ತಪ್ಪಾದರೂ ಏನು? 18 ವರ್ಷಗಳ ಕಾಲ ಒಂದೇ ತಂಡಕ್ಕಾಗಿ ಆಡಿದ್ದೇ ತಪ್ಪಾಯ್ತಾ? ಅಥವಾ ಲಾಲಿಪಾಪ್ ಅಂತ ಆಡ್ಕೊಳ್ಳೋರ ಮುಂದೆ ಚೊಚ್ಚಲ ಕಪ್ ಗೆದ್ದಿದ್ದೇ ತಪ್ಪಾಯ್ತಾ? ಅಥವಾ ಕ್ರಿಕೆಟ್ ಜಗತ್ತೇ ತನ್ನನ್ನು ಆರಾಧನೆ ಮಾಡ್ತಾ ಇದ್ರು ಕೂಡ ಬೆಂಗಳೂರು ನನ್ನ 2ನೇ ತವರು ಮತ್ತು ನನ್ನ ಆತ್ಮ ಹಾಗೆ ನನ್ನ ಹೃದಯ ಎಲ್ಲೋ ಕೂಡ ಇಲ್ಲೇ ಇದೆ ಅಂದಿದ್ದೇ ತಪ್ಪಾಯ್ತಾ? ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಸಂಭ್ರಮವನ್ನು ನೋಡೋಕೆ ಕಾಯ್ತಿದ್ದೇನೆ ಎಂದಿದ್ದೇ ಮುಳುವಾಯ್ತಾ? 18 ವರ್ಷ 9 ವರ್ಷ ನಾಯಕ, ಚೊಚ್ಚಲ ಕಪ್. ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ಜೊತೆಗಿನ ನಂಟಿಗೆ 18 ವರ್ಷಗಳೇ ತುಂಬಿವೆ. ಈ ಪೈಕಿ 9 ವರ್ಷಗಳ ಕಾಲ ಆರ್ಸಿಬಿ ಕ್ಯಾಪ್ಟನ್ ಕೂಡ ಆಗಿದ್ರು. ಆದರೂ ಅವರ ನಾಯಕತ್ವದ ಅಡಿಯಲ್ಲಿ ಒಂದೇ ಒಂದು ಟ್ರೋಫಿಯನ್ನು ಗೆಲ್ಲಿಸಿಕೊಡೋಕ್ಕಾಗಲಿಲ್ಲ. ಕೊನೆಗೆ ನಾಯಕತ್ವವನ್ನೇ ಬಿಟ್ಟು ಆಟಗಾರನಾಗಿ ಕಣಕ್ಕಿಳಿದ್ರು ಕೂಡ ಪ್ರತಿ ಸಲವೂ ಕೂಡ ತಂಡದ ಅತ್ಯುತ್ತಮ ಆಟಗಾರ ಎನಿಸಿಕೊಳ್ತಾ ಇದ್ರು. ಹೀಗೆ ಕೊಹ್ಲಿ ಎಷ್ಟೇ ಪರ್ಫಾರ್ಮ್ ಮಾಡಿದ್ರು ಕೂಡ ತಂಡ ಗೆಲ್ಲದೇ ಇದ್ದಾಗ ಸಾಕಷ್ಟು ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿಗೆ ಆರ್ಸಿಬಿ ಟೀಮನ್ನು ಬಿಟ್ಟು ಬೇರೆ ತಂಡವನ್ನು ಸೇರಿಕೊಳ್ಳಿ, ನಿಮ್ಗಿರೋಂಥ ಕೆಪಾಸಿಟಿಗೆ IPL ಕಪ್ ನಿಮ್ಮದಾಗಲೇಬೇಕು ಎಂದಿದ್ರು. ಸಜೆಷನ್ ಕೂಡ ಕೊಟ್ಟಿದ್ರು. ಹಾಗೆ ಫ್ರಾಂಚೈಸಿಗಳು ಕೂಡ ಕೋಟಿಗಳ ಲೆಕ್ಕದಲ್ಲಿ ಆಫರ್ ಮಾಡಿದರು. ಬಟ್ ಇದ್ಯಾವುದಕ್ಕೂ ಕೇರ್ ಮಾಡಿದ ಕೊಹ್ಲಿ ತಾನು IPLನಲ್ಲಿ ಆಡಿದರೆ ಅದು RCBಯಲ್ಲಿ ಮಾತ್ರ, ತೊಡೋದು ಕೂಡ RCB ಜರ್ಸಿ ಅಂತ ಶಪಥ ಮಾಡಿದರು. ಇದೀಗ ಸುದೀರ್ಘ 18 ವರ್ಷಗಳ ಕಾಯುವಿಕೆ ಬಳಿಕ RCB ಕಪ್ ಗೆದ್ದಾಗ ಮೈದಾನದಲ್ಲೇ ಕಣ್ಣೀರು ಇಟ್ಟಿದ್ರು. ಇದೊಂದು ಕಪ್ಗಾಗಿ ಅದೆಷ್ಟು ಕನವರಿಸ್ತಾ ಇದ್ರು ಅನ್ನೋದನ್ನ ಇಡೀ ಜಗತ್ತೇ ನೋಡಿತ್ತು. ಅಭಿಮಾನಿಗಳಿಗೆ ಟ್ರೋಫಿ ಅರ್ಪಣೆಗೆ ಬಂದಾಗ ಸಿಕ್ಕಿದ್ದು ಸಾವಿನ ನೋವು. ವಿರಾಟ್ ಕೊಹ್ಲಿ ಕಪ್ ಗೆದ್ದಾಗ ಮೊದಲು ನೆನಪಾಗಿದ್ದೇ ಕನ್ನಡದ ಈ ನಿಷ್ಠಾವಂತ ಅಭಿಮಾನಿಗಳು. ಹೀಗಾಗಿ ಟ್ರೋಫಿ ಗೆದ್ದ ಮರುಕ್ಷಣವೇ ನನ್ನ ಹೃದಯ ಮತ್ತು ಆತ್ಮ ಎರಡೂ ಬೆಂಗಳೂರಿನಲ್ಲಿದೆ. ಇಲ್ಲಿನ ಸಂಭ್ರಮಕ್ಕಿಂತ ನಾಳೆ ಅಲ್ಲಿನ ಸಂಭ್ರಮವನ್ನು ನೋಡೋಕೆ ಕಾಯ್ತಾ ಇದ್ದೇನೆ ಎಂದಿದ್ರು. ಅದರಂತೆ ಟ್ರೋಫಿ ಸಮೇತ ಬೆಂಗಳೂರಿಗೆ ಕಾಲಿಟ್ಟಿದ್ರು. ಬಟ್ ಬೆಂಗಳೂರಿಗೆ ಕಾಲಿಟ್ಟು 2 ಗಂಟೆಗಳಲ್ಲಿ ಎಲ್ಲ ಖುಷಿಯೂ ಕೂಡ ಮರೆಯಾಗಿತ್ತು. ಹೃದಯ ಗೆದ್ದಿದ್ದಂಥ ಅದೇ ಅಭಿಮಾನಿಗಳ ಪೈಕಿ 11 ಮಂದಿ ಪ್ರಾಣವನ್ನೇ ಬಿಟ್ಟಿದ್ರು. 18 ವರ್ಷಗಳ ಬಳಿಕ ಕಪ್ ಗೆದ್ದ ಖುಷಿಯೂ ಕೂಡ ಛಿದ್ರವಾಗಿತ್ತು. ಭಾರದ ಮನಸ್ಸಿನಿಂದಲೇ ಈಗ ಬೆಂಗಳೂರನ್ನು ತೊರೆದಿದ್ದಾರೆ. ಹೀಗೆ ಬೆಂಗಳೂರಿಗಾಗಿ ತನ್ನನ್ನೇ ಮುಡಿಪಿಟ್ಟಂಥ ಅದೇ ವಿರಾಟ್ ಬಗ್ಗೆ ಈಗ ಅರೆಸ್ಟ್ ಟ್ರೆಂಡ್ ನಡೀತಾ ಇದೆ.
ಕ್ರೆಡಿಟ್ ತಗೊಳ್ಳೋಕೆ ಕಾಯ್ತಾ ಇರುವಂಥ ರಾಜಕಾರಣಿಗಳ ಭಂಡತನ, ಪೊಲೀಸರ ಸಹಾಯಕತೆ, ನಿರ್ವಹಣೆಯನ್ನ ಮಾಡದೆ ಕೆಟ್ಟಂತ ಮ್ಯಾನೇಜ್ಮೆಂಟ್ ನಡುವೆ ಇಲ್ಲಿ ಕೊಹ್ಲಿ ಅವರನ್ನ ಆರೋಪಿ ಮಾಡ್ತಿದ್ದಾರೆ. ಈ ಥರದ ಪೋಸ್ಟ್ಗಳನ್ನು ಹಾಕೋದ್ರಿಂದ ಅದೇನನ್ನ ಸಾಧಿಸ್ತಾರೋ ಅವರಿಗೇ ಗೊತ್ತು. ನಮಸ್ಕಾರ.